ಭೂದೇವಿಯ ಮಕುಟದ ನವಮಣಿಯೇ ಮಂದದ ಚಂದದ ಬಣ್ಣಿನ ಮಣಿಯೇ ರಾಘವ ಮನಸೋದರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇಗದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾನೆ ಕಪಿಲ ಭಜಂಗಲ ಗೌತಮ ದಿನಗಳ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ಕಣ್ಣ ಸುರಕ್ಷರಿ ಪೊನ್ನ ಅಂಕಯ ಕುಣಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕಲಿಕೋಟಿಗಳ ಪುಣ್ಯಧಾಮ ಜ್ಞಾನಧಾಮ ನನ್ನ ಕವಿಗಳ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಹೊಯ್ಸಳ ನಾಡಿದ ನಾಡೆ ಕಂಕಣ ಜಟನರ ನೆಚ್ಚಿನ ಬೀಡು ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನಾಂಗದ ಶಾಂತಿಯ ತೋಟ ಅಂತ್ಯ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕರ ಜೈನ ಉದ್ಯಾನ ಜನಕನ ಓಲುವ ದೊರೆಗಳ ಧಾಮ ವಾಯಕೈಲಿಕರ ರಾಮ ಕನ್ನಡ ಕುಣಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ಋಷಿಗಳ ಪೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ ಹಾಗೂ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಶಾಲೆಯಲ್ಲಿ 4 ದಿನಗಳ ಕಾಲ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ಬೋದು ಇವರಾಗಿರ್ಬೋದು ಈ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಈ ಒಂದು ಗ್ರಾಮ ಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಇದರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ 2 ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಇದರಲ್ಲಿ 4 ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈ ಸಮಗ್ರ ಶಿಕ್ಷಣ ಅಭಿಯಾನ ಮಾಡಿರ್ತಕ್ಕಂಥ ಉದ್ದೇಶ ಇಷ್ಟೇ. 2008ರಲ್ಲಿ ಭಾರತ ಸರ್ಕಾರವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸಮಗ್ರ ಶಿಕ್ಷಣ ಶಾಲಾ ಶಿಕ್ಷಕರಿಗೆ ಸಮಗ್ರ ಯೋಜನೆಯನ್ನು ಪ್ರಾರಂಭಿಸಿದೆ. ಅಂದರೆ 2008ರಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಪ್ರಾರಂಭಿಸಿದೆ. ಯಾಕೆ ಪ್ರಾರಂಭಿಸಿದೆ ಅಂತಂದರೆ ಮಧ್ಯಾಹ್ನ ಉಪಹಾರ ಅಂದರೆ ಮಕ್ಕಳು ಶಾಲೆಯಿಂದ ಹೊರಗುಳ್ಳಾರದಂತೆ ನೋಡ್ಕೊಳ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ ಇದಾಗಿರ್ಬೋದು. ಮತ್ತು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಆಗಿರ್ಬೋದು. ಮೊದಲೇನಾಗ್ತಿತ್ತು ಅಂತಂದರೆ ಇಲ್ಲೇ ಊಟ ಮಾಡಿ ಮಕ್ಕಳು ಇಲ್ಲೇ ಶಾಲೆ ಕಲಿ ಅಂತಕ್ಕಂಥದ್ದು ಇವೆರಡು ಯೋಜನೆಯ ಉದ್ದೇಶ. ಮೊದಲೇನಾಗ್ತಿತ್ತು ಅವರೇ ಬಾಕ್ಸ್ ತಂದು ಅವರೇ ಬರೋದು, ಮಧ್ಯಾಹ್ನ ಬಿಟ್ಬಿಟ್ಟು ಹೋಗೋದು, ಶಾಲೆ ಮಧ್ಯದಲ್ಲಿ ಬಿಟ್ಬಿಟ್ಟು ಹೋಗೋದು. ಅಂದರೆ ಈ ಒಂದು ಸಮಗ್ರ ಶಿಕ್ಷಣ ಅಭಿಯಾನವನ್ನು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಅಭಿಯಾನ ಅಂದರೆ ಅಭಿಯಾನದ ಮುಖಾಂತರ ಅಂದರೆ ಮಕ್ಕಳು ಶಾಲೆಯಿಂದ ಹೊರಗುಳ್ಳಾರ್ದಂಗೆ ಶಾಲೆಯಲ್ಲಿ ಕರ್ಕೊಂಡು ಬರ್ತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಳ್ಳೋಣ. ಕೇಂದ್ರ ಬಜೆಟ್ 2018 ಮತ್ತು 19ನೇ ಸಾಲಿನಲ್ಲಿ ಶಿಕ್ಷಣ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ವಿಂಗಡಣೆ ಮಾಡಿದ್ರು. ಅಂದರೆ ಈ ಒಂದು ಶಾಲೆಯಲ್ಲಿ ಮೊದಲೇನಾಗ್ತಿತ್ತು ಅಂದರೆ 1ನೇ ಕ್ಲಾಸ್ನಿಂದ 6ನೇ ತರಗತಿವರೆಗೆ